ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಸಿಂಫನಿ ಕಂಪನಿ ಕಡೆಯಿಂದ 2 ಏರ್ ಕೂಲರ್ಸ್ ಅನ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಅನ್ನ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ಯಾವುದು ಅಂತ ನೋಡೋದಾದ್ರೆ ಸಿಂಫನಿ ಸುಮೋ 75XL ಪವರ್ಫುಲ್ ಡೆಸರ್ಟ್ ಏರ್ ಕೂಲರ್ ಅಂತ. ಸೊ ಇದು 75 ಲೀಟರ್ ಕೆಪಾಸಿಟಿ ಇರುವ ಒಂದು ಏರ್ ಕೂಲರ್ ಆಗಿದೆ. ನಾರ್ಮಲ್ ಆಗಿದ್ದು ಲಾರ್ಜ್ ರೂಮ್ಸ್ ಗಳಿಗೆ ಮತ್ತೆ ಆಫೀಸಸ್ ಗಳಿಗೆ ಸೊ ಇದಕ್ಕೆಲ್ಲ ಸೆಟ್ ಆಗಬಹುದು. ಫಸ್ಟ್ ಈ 2 ಪ್ರಾಡಕ್ಟ್ಸ್ ಅನ್ನ ನಾವು ಅನ್ಬಾಕ್ಸ್ ಮಾಡಿ ಪ್ರಾಡಕ್ಟ್ ನೋಡಕ್ ಹೇಗಿದೆ, ಅದರ ಕ್ವಾಲಿಟಿ ಹೇಗಿದೆ ಮತ್ತು ಅದನ್ನು ಯೂಸ್ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಏನು ಅಂತ ನೋಡೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಪ್ರಾಡಕ್ಟ್ ಅನ್ನ ಅನ್ಬಾಕ್ಸ್ ಮಾಡಿದ್ದು ಸೊ ಈ ರೀತಿ ನಾವು ನೋಡ್ಕೊಬಹುದು. ಇದರ ಒಳಗಡೆ ಅಂತ ನೋಡೋದಾದ್ರೆ ಒಂದು ಪೈಪ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ವಾಟರ್ ಸಪ್ಲೈ ಮಾಡ್ಲಿಕ್ಕೆ. ಇನ್ನ ನೆಕ್ಸ್ಟ್ ಪ್ರಾಡಕ್ಟ್ ಅನ್ನ ಎತ್ತಿಲ್ಲಿ ಇಟ್ಟಿದೀವಿ. ಸೊ ಪ್ರಾಡಕ್ಟ್ ನೋಡಕ್ಕೆ ಈ ರೀತಿ ಕಾಣ್ತಾ ಇದೆ. ಓಕೆ, ಎಕ್ಸ್ಟ್ರಾ ವೀಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವು ಇದಕ್ಕೆ ವೀಲ್ಸ್ ಅನ್ನ ಫಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾವು ಎಲ್ಲಿಗೆ ಬೇಕು ಈಸಿಯಾಗಿ ಇದನ್ನ ಮೂವ್ ಮಾಡ್ಕೊಬಹುದು, ನಮ್ಮ ಮನೆಗಳಲ್ಲಿ ಅಥವಾ ಆಫೀಸಸ್ ಗಳಲ್ಲಿ. ಸೊ ಇದಕ್ಕೆ ಇದು ಬೆಸ್ಟ್ ಆಪ್ಷನ್ ಆಗಿದೆ. ಅಂಡ್ ಇದರ ಬಾಡಿ ಅಂತ ನೋಡೋದಾದ್ರೆ ಫುಲ್ ಅಂಡ್ ಫುಲ್ಲಿ ಪ್ಲಾಸ್ಟಿಕ್ ಆಗಿದೆ. ಸೊ ಇದಕ್ಕೆ ರೋಬಸ್ಟ್ ವೆದರ್ ರೆಸಿಸ್ಟೆಂಟ್ ಬಾಡಿ ಅಂತ ಕರೀತಿದ್ದಾರೆ. ಸೊ ಎಲ್ಲ ಒಂದು ವೆದರ್ ನಲ್ಲೂ ಇದು ತಡ್ಕೊಳ್ಳುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತಾನು ಹೇಳ್ತಿದ್ದಾರೆ. ಒಳ್ಳೆ ಲೈಫ್ ಇರುತ್ತೆ ಇದರ ಒಂದು ಬಾಡಿಗೆ. ಇದರಲ್ಲಿ 3 ಸೈಡ್ ಹೈ ಎಫಿಷಿಯನ್ಸಿ ಹನಿಕಾಮ್ ಕೂಲಿಂಗ್ ಪ್ಯಾಡ್ಸ್ ಅನ್ನ ಅಳವಡಿಸಿದ್ದಾರೆ. ಸೊ ನಿಮಗೆ ಒಳ್ಳೆ ಒಂದು ಕೂಲಿಂಗ್ ಅನ್ನ ಇದು ಸಪ್ಲೈ ಮಾಡುತ್ತೆ. ಅಂಡ್ ಇನ್ನು ಫ್ರಂಟ್ ಸೈಡ್ ಅಲ್ಲಿ ನೋಡೋದಾದ್ರೆ ವಾಟರ್ ಫಿಲ್ಲಿಂಗ್ ಆಪ್ಷನ್ ಕೊಡ್ತಿದ್ದಾರೆ. ಸೊ ಇಲ್ಲಿ ನೀವು ಐಸ್ ವಾಟರ್ ಅನ್ನ ಆಡ್ ಮಾಡ್ಕೊಬಹುದು, ಇಲ್ಲ ಐಸ್ ಕ್ಯೂಬ್ಸ್ ಅನ್ನ ಆಡ್ ಮಾಡ್ಕೊಬಹುದು. ಸೊ ನಾರ್ಮಲ್ ವಾಟರ್ ಅನ್ನು ಕೂಡ ಆಡ್ ಮಾಡ್ಕೊಬಹುದು. ಬಟ್ ನಾರ್ಮಲ್ ವಾಟರ್ ಅನ್ನ ಆಡ್ ಮಾಡಿದ್ರೆ ಕೂಲಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರೆ ಐಸ್ ವಾಟರ್ ಅನ್ನ ಆಡ್ ಮಾಡಿದ್ರೆ ಕೂಲಿಂಗ್ ಹೆವಿ ಇರುತ್ತೆ. ಇನ್ನು ಇದರಲ್ಲಿ ಎಕ್ಸ್ಟ್ರಾ ನಲ್ಲಿ ಟ್ಯಾಪ್ ಕನೆಕ್ಷನ್ ಕೂಡ ಕೊಡ್ಕೊಬಹುದು. ಸೊ ಸಣ್ಣದಾಗಿ ನೀರ್ ಇಟ್ಕೊಂಡ್ರೆ ತುಂಬ್ತಾ ಇರುತ್ತೆ, ಇಲ್ಲ ಒಂದ್ ಸಲ ನಾವು ತುಂಬಿಸ್ಕೊಬಹುದು. ಇದರಲ್ಲಿ ಓವರ್ ಫ್ಲೋ ಆಪ್ಷನ್ ಕೂಡ ಇದೆ. ಸೊ ನೀರು ತುಂಬಿದ್ರೆ ಎಕ್ಸ್ಟ್ರಾ ನೀರು ಹೊರಗಡೆ ಹೋಗುತ್ತೆ. ಅಂಡ್ ಇದು ಐಪಿಒ ಟೆಕ್ನಾಲಜಿ ಜೊತೆಗೆ ಬರ್ತಾ ಇದೆ. ಸೊ ಇದರಿಂದ ಏನ್ ಯೂಸ್ ಇದೆ ಅಂತ ನೋಡೋದಾದ್ರೆ ಗಾಳಿಯಲ್ಲಿರುವ ಪೊಲ್ಯೂಷನ್, ಡಸ್ಟ್ ಇದನ್ನೆಲ್ಲ ಫಿಲ್ಟರ್ ಮಾಡಿ ನಿಮಗೆ ಒಳ್ಳೆ ಗಾಳಿಯನ್ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾರ್ಮಲಿ ಇದರ ಒಂದು ಗಾಳಿ ರೇಂಜ್ ಅಂತ ನೋಡೋದಾದ್ರೆ 28 ಫೀಟ್ ವರೆಗೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಒಳ್ಳೆ ಒಂದು ಲಾರ್ಜ್ ರೂಮಿಗೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ಒಂದು ನನ್ನ ಅನಿಸಿಕೆ ಆಗಿದೆ. ಅಂಡ್ ಇದರಲ್ಲಿ ಆಟೋ ಲೋವರ್ ವರ್ಟಿಕಲ್ ಮೂವ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ರೂಮ್ ನಲ್ಲಿ ಎಲ್ಲಾ ಕಡೆನೂ ಗಾಳಿ 360 ಡಿಗ್ರಿ ಹೋಗೋ ರೀತಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಸೊ ಆಟೋಮೆಟಿಕ್ಲಿ ಇದು ತಿರುಗ್ತಾ ಇರುತ್ತೆ, ಎಲ್ಲಾ ಕಡೆನೂ ಗಾಳಿ ಫ್ಲೋ ಆಗ್ತಾನೆ ಇರುತ್ತೆ. ಸೊ ಇದು ಕೂಡ ಒಳ್ಳೆ ವಿಷಯವಾಗಿದೆ. ಅಂಡ್ ಇದರಲ್ಲಿ ರೆಗ್ಯುಲೇಟರ್ ಅನ್ನ ನೋಡ್ಕೊಬಹುದು. ಅದನ್ನ ತಿರುಗಿಸಿದ್ರೆ ನಾವು ಫಸ್ಟ್ ಹೈಗೆ ಇಟ್ಕೊಬಹುದು. ಸೊ ಹೈ ಹೆವಿಯಾಗಿ ಗಾಳಿ ಬರುತ್ತೆ. ಆಲ್ಸೋ ಮೀಡಿಯಂ, ಸೊ ಇನ್ನು ಲೋ ಲೆವೆಲ್ ಆ ರೀತಿ ಎಲ್ಲ ಇಟ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಾರ್ಮಲ್ ಆಗಿ ಗಾಳಿ ಮಾತ್ರ ಬರೋ ತರ ಇದ್ರೆ ಅದು ಆಫ್ ಅಲ್ಲಿ ಇದ್ರೆ ಸಾಕು. ಕೂಲಿಂಗ್ ಗಾಳಿ ಬೇಕು ಅಂದ್ರೆ ಸೊ ಕೂಲಿಂಗ್ ಇಟ್ಕೊಬಹುದು. ಮತ್ತೆ ಕೂಲ್ ಪ್ಲಸ್ ಸ್ವಿಂಗ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕೂಡ ಇಟ್ಕೊಬಹುದು. ಸ್ವಿಂಗ್ ಅಂದ್ರೆ ಎಲ್ಲಾ ಕಡೆನೂ ರೊಟೇಟ್ ಆಗ್ತಾ ಇರುತ್ತೆ. ಅಂಡ್ ಇದರ ಪವರ್ ಕನ್ಸಪ್ಷನ್ ಅಂತ ನೋಡೋದಾದ್ರೆ 190 ವಾಟ್ಸ್ ನಷ್ಟು ಕರೆಂಟ್ ಅನ್ನ ಇದು ಕನ್ಸಪ್ಷನ್ ಮಾಡುತ್ತೆ. ಅಂಡ್ ಇದರಲ್ಲಿ ಗಾಳಿ ಯಾವ ಕಡೆ ಮೇಲ್ ಹೋಗ್ಬೇಕಾ ಕೆಳಗೆ ಹೋಗ್ಬೇಕು ಎಲ್ಲದನ್ನು ಕೂಡ ನಾವು ಮ್ಯಾನುವಲ್ ಆಗು ಕೂಡ ಕಂಟ್ರೋಲ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬಾಟಮ್ ನಲ್ಲಿ ನಾವು ವಾಟರ್ ಲೆವೆಲ್ ಇಂಡಿಕೇಶನ್ ಅನ್ನ ನಾವು ನೋಡ್ಕೊಬಹುದು. ಸೊ ಇದನ್ನ ನೋಡ್ಕೊಂಡು ಇದರಲ್ಲಿ ಎಷ್ಟು ನೀರಿದೆ ಇಲ್ವಾ ಅಂತ ನಾವು ಆಟೋಮೆಟಿಕ್ಲಿ ತಿಳ್ಕೊಬಹುದು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ನೀರು ಫಿಲ್ ಮಾಡಕ್ ಆಪ್ಷನ್ ಅನ್ನ ಕೊಟ್ಟಿದಾರಲ್ಲ, ಸೊ ಅಲ್ಲಿ ನಾವು ಐಸ್ ವಾಟರ್ ಅನ್ನ ಆಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇದ್ರೊಳಗಡೆ ಒಂದು ಮೋಟರ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ಮೋಟರ್ ಏನ್ ಮಾಡುತ್ತೆ ಅಂದ್ರೆ ನೀರನ್ನ ಮೇಲ್ಗಡೆ ಸಪ್ಲೈ ಮಾಡುತ್ತೆ. ನೀರೇನಾಗುತ್ತೆ ಅಂದ್ರೆ ಈ ಕೂಲಿಂಗ್ ಪ್ಯಾಡ್ಸ್ ಗಳ ಮೇಲೆ ಬಿದ್ದು ಅದನ್ನ ಒದ್ದೆ ಮಾಡುತ್ತೆ. ನೆಕ್ಸ್ಟ್ ಇದ್ರ ಒಳಗಡೆ ಒಂದು ದೊಡ್ಡ ಫ್ಯಾನ್ ಇರುತ್ತಲ್ಲ, ಅದು ರನ್ ಆಗುವಾಗ ಈ ಮಿಷಿನ್ ನ ಅಕ್ಕಪಕ್ಕದಲ್ಲಿರುವ ಬಿಸಿ ಗಾಳಿ ಎಲ್ಲ ಒಳಗ್ ಬರುತ್ತೆ. ನೀರಿನ ಜೊತೆಗೆ ಮಿಕ್ಸ್ ಆಗ್ಬಿಟ್ಟು ನಮಗೆ ತಣ್ಣಗೆ ಒಂದು ಗಾಳಿಯನ್ನ ಕೊಡುತ್ತೆ. ಅಂಡ್ ಇದರ ಪ್ರೈಸ್ ರೇಂಜ್ ಅಂತ ನೋಡೋದಾದ್ರೆ 14,000 ರೇಂಜ್ ಅಲ್ಲಿ ಬರುತ್ತೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಬಹುದು. ಆಲ್ಸೋ ಇದಕ್ಕೆ 1 ಇಯರ್ ನ ವಾರಂಟಿ ಕೂಡ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋದಾದ್ರೆ ಸಿಂಫನಿ HiFlo ಅಂತ. ಇದು 27 ಲೀಟರ್ ಕೆಪಾಸಿಟಿ ಇರುವ ಒಂದು ಪರ್ಸನಲ್ ಏರ್ ಕೂಲರ್ ಆಗಿದೆ. ಓಕೆ, ಸೊ ನಾರ್ಮಲ್ ಆಗಿ ನಿಮ್ಮ ಮನೆ ಸ್ವಲ್ಪ ಚಿಕ್ಕದಾಗಿದ್ರೆ ಅಥವಾ ನಿಮ್ಮ ಒಂದು ಆಫೀಸ್ ರೂಮ್ ಚಿಕ್ಕದಾಗಿದ್ರೆ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಇಟ್ಕೊಬಹುದು. ಸೊ ಅಲ್ಲಿ ಒಳ್ಳೆ ಒಂದು ಕೂಲ್ ಆದ ಗಾಳಿಯನ್ನ ಇದು ಪ್ರೊವೈಡ್ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡ್ಕೊಬಹುದು, ಬಾಕ್ಸ್ ನೋಡಕ್ಕೆ ಈ ರೀತಿ ಇದೆ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ನಾವು ಅನ್ಬಾಕ್ಸ್ ಮಾಡಿ ನಾವು ನೋಡ್ತಾ ಇದೀವಿ. ಸೊ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಒಳ್ಳೆ ಒಂದು ಪ್ಯಾಕೇಜಿಂಗ್ ಇತ್ತಂತಾನೆ ಹೇಳ್ಬಹುದು. ಆಲ್ಸೋ ಇದ್ರ ಒಳಗಡೆ ನಮಗೆ ಎಕ್ಸ್ಟ್ರಾ ವೀಲ್ಸ್ ಅನ್ನ ಕೊಡ್ತಿದ್ದಾರೆ. ಸೊ ಇದನ್ನ ಕನೆಕ್ಟ್ ಮಾಡಿ ನಮಗೆ ಎಲ್ಲಿ ಬೇಕೋ ಇದನ್ನ ಮೂವ್ ಮಾಡಿ ಇಟ್ಕೊಬಹುದು. ಅಂಡ್ ಪ್ರಾಡಕ್ಟ್ ಫೀಚರ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ ಎಂಡ್ ಟು ಎಂಡ್ ಏರ್ ಸರ್ಕ್ಯುಲೇಷನ್ ಆಪ್ಷನ್ ಅನ್ನ ಕೊಡ್ತಿದ್ದಾರೆ. ಸೊ ಇದರಲ್ಲಿ ಇರುವ ಫ್ಯಾನ್ಸ್ ಇಲ್ಲಿ ನಾವು ಫ್ರಂಟ್ ಅಲ್ಲಿ ನೋಡ್ಕೊಬಹುದು ಅಡ್ಜಸ್ಟ್ ಮಾಡಕ್ಕೆ. ಸೊ ಇದರಲ್ಲಿ ಸ್ವಿಂಗ್ ಆಪ್ಷನ್ ಅನ್ನ ಕೂಡ ಕೊಡ್ತಿದ್ದಾರೆ. ಸೊ ಇದರಲ್ಲಿ ಗೇರ್ ಔಟ್ಪುಟ್ ಬರುವಾಗ ನಮ್ಮ ರೂಮ್ ನ ಎಲ್ಲಾ ಕಡೆನೂ ನಮಗೆ ತಂಪಾದ ಗಾಳಿ ಹರಡ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಐಪಿಒ ಟೆಕ್ನಾಲಜಿನ ಜೊತೆಗೆ ಬರ್ತಾ ಇದೆ. ಗಾಳಿಯಲ್ಲಿರುವ ಡಸ್ಟ್ ಇರ್ಲಿ, ಪೊಲ್ಯೂಷನ್ ಇರ್ಲಿ, ಎಲ್ಲದೂ ಕೂಡ ಫಿಲ್ಟರ್ ಆಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ.
ಇನ್ನು ನೆಕ್ಸ್ಟ್ ಇದರಲ್ಲಿ ಲಾಂಗ್ ಲಾಸ್ಟಿಂಗ್ ವಾಟರ್ ಪಂಪ್ ಅನ್ನ ನೋಡ್ಕೊಬಹುದು, ಒಳ್ಳೆ ವಿಷಯವಾಗಿದೆ. ಆಲ್ಸೋ ಇದರ ಫ್ರಂಟ್ ಸೈಡ್ ನೋಡ್ಕೊಬಹುದು, ಇದರಲ್ಲಿ ನಾವು ನೀರನ್ನ ಹಾಕೊಬಹುದು, ಇಲ್ಲಾಂದ್ರೆ ಐಸ್ ವಾಟರ್ ಇದನ್ನೆಲ್ಲ ಕೂಡ ನಾವು ಆಡ್ ಮಾಡ್ಕೊಬಹುದು. ಆಲ್ಸೋ ಐಸ್ ಕ್ಯೂಬ್ಸ್ ಅನ್ನು ಕೂಡ ನಾವು ಆಡ್ ಮಾಡ್ಕೊಬಹುದು. ಇದರಲ್ಲಿ ವಾಟರ್ ಲೆವೆಲ್ ಇಂಡಿಕೇಶನ್ ಅನ್ನ ಕೂಡ ಕೊಡ್ತಿದ್ದಾರೆ. ಸೊ ನಾವು ಎಷ್ಟು ನೀರ್ ಫಿಲ್ ಮಾಡಿದೀವಿ, ಖಾಲಿ ಆಗಿದೆಯಾ ಇಲ್ವಂತ ಈಸಿಯಾಗಿ ನಾವು ಅನಲೈಸ್ ಮಾಡ್ಕೊಬಹುದು. ಪವರ್ ಕನ್ಸಂಪ್ಷನ್ ಅಂತ ನೋಡೋದಾದ್ರೆ 150 ವಾಟ್ ನ ಕರೆಂಟ್ ಅನ್ನ ಇದು ಕನ್ಸ್ಯೂಮ್ ಮಾಡುತ್ತೆ. ಅಂಡ್ ಪ್ರೈಸ್ ರೇಂಜ್ ಅಂತ ನೋಡೋದಾದ್ರೆ 6699 ರೂಪಾಯಿನ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇಟ್ಟಿದ್ದಾರೆ. ಈ ಒಂದು ಪ್ರಾಡಕ್ಟ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಸೊ ಅಲ್ಲಿಂದ ನೀವು ಚೆಕ್ ಮಾಡ್ಕೊಬಹುದು. ಸೊ ಈ ಎರಡು ಪ್ರಾಡಕ್ಟ್ಸ್ ನ ಬಗ್ಗೆ ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.